ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ರಾಹುಲ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅಚ್ಚು ಇವನನ್ನ ಮದುವೆ ಆಗಕ್ಕೆ ನಾನು ಬದುಕಿರೋವರೆಗೂ ಬಿಡಲ್ಲ. ಅದೇನಾಗತ್ತಾಗಲಿ. ಇವತ್ತು ನಾನು ರಾಹುಲ್ ಒಂದಾದ್ಮೇಲೆ ಅವನು ನಿನಗೆ ತೋರಿಸಿ ನಿನ್ನ ಖುಷಿ ಪಡಿಸೋಣ ಅನ್ಕೊಂಡಿದ್ದೆ ಅಮ್ಮ. ಆದ್ರೆ ನಾನು ಅನ್ಕೊಂಡಿದ್ದೆಲ್ಲ ತಲೆ ಕೆಳಗಾಗೋಯ್ತು. ಇದನ್ನೆಲ್ಲ ಹೇಳ್ಕೊಂಡು ನಿನ್ನ ಹತ್ರ ಅಳೋಣ ಅನ್ಕೊಂಡಿದ್ದೆ. ಆದ್ರೆ ನನ್ನಿಂದ ನಿನಗೆ ನೋವಾಗಬಾರ್ದು ಅಂತ ಇಲ್ಲೇ ಕೂತಿದ್ದೀನಿ. ರಾಹುಲ್ ಸಿಗ್ತಾನೆ ಅನ್ನೋ ಆಸೆಯಲ್ಲಿದ್ದೆ. ಆದ್ರೆ ಇವತ್ತು ನನ್ನ ಆಸೆಗೆ ತಣ್ಣೀರ್ ಬಿತ್ತು. ಮಗ, ನೀನ್ ಮಾಡಿದ್ ಸರಿನಾ ಹೇಳು? ನಾನೇನ್ ಮಾಡಿದೆ? ನನ್ನ ಜೊತೆ ಸ್ಮೂತ್ ಆಗಿರೋದ್ ಬದಲು ಯಾವಾಗ್ಲೂ ರಫ್ ಆಗಿರ್ತೀಯಲ್ಲ, ಅದ್ ತಪ್ಪಲ್ವಾ ಮಚ್ಚ? ಇದು ಯಾಕೋ ಓವರ್ ಆಯ್ತು. ಏನು ಡ್ರಿಂಕಾ? ನಿನ್ ಪ್ರ್ಯಾಂಕ್. ಕುಡ್ದಾಗ ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀಯ ಮಗ. ಏಯ್ ಅದಕ್ಕೆ ಆಗ್ಲಿಂದ ಮಚ್ಚ ಮಗ ಅನ್ಕೊಂಡು. ಯಾಕೆ ನಿಮ್ ಫ್ರೆಂಡ್ ಮಾತ್ರ ನಿಮ್ನ ಮಗ ಮಚ್ಚ ಅಂತ ಕರಿಬೋದು, ನಾನ್ ಹೇಳ್ಬಾರ್ದಾ? ಇಲ್ಲ, ಯಾಕೆ? ಅವನ್ಗೆ ನಿಯತ್ತಿದೆ, ನಿಂಗಿಲ್ಲ. ಅದ್ ಹೇಗ್ ಹೇಳ್ತೀಯ? ಯಾಕಂದ್ರೆ ನಿನ್ ಮೈಯಲ್ಲಿ ಕೊಬ್ಬಿದೆ. ನೋ, ನನ್ ಬಾಡಿಲಿ ಫ್ಯಾಟೇ ಇಲ್ಲ. ಏಯ್ ನಾನ್ ಹೇಳ್ತಾ ಇರೋದು ಫ್ಯಾಟ್ ಅಲ್ಲ, ಕೊಬ್ಬು ಕೊಬ್ಬು. ಅದಿಳ್ಸಕ್ಕೆ ನಾ ಬಂದಿರೋದು. ನನ್ ಕೊಬ್ಬು ಇಳ್ಸಕ್ ಬಂದು ಕಂಡು ಪೂರ್ತಿ ಕುಡ್ದಿಯಲ್ಲ ಕುಡ್ಕ. ಹೌದಲ್ಲ ಮಗ, ಟೈಮ್ ಐತ್ ಬರೋ ಹೋಗೋಣ. ಇರೋದು ಸಂದೀಪ, ಅಪರೂಪಕ್ಕೆ ನಮ್ ಬೇಬಿ ಜೊತೆ ಜಿಲೇಬಿ ತರ ಸ್ವೀಟಾಗಿ ಮಾತಾಡ್ತಾ ಇದೀನಿ. ಸುಮ್ಮನೆ ಹುಡ್ಕೋತಾನೆ. ಅವನು ಸಂದೀಪ ಅಲ್ಲ, ಊರಿ ದೀಪ. ಪರವಾಗಿಲ್ಲ ಬೇಬಿ, ನೀನು ಬಾಟ್ಲು ಗಟ್ಲೆ ಓಡಿಸ್ತಾನೆ ಇದೆಯಾ? ಆಗ್ಲೇ ನಾನು ಹೇಳಿಲ್ವಾ ನಾನು ಅವಳು ದೊಡ್ಡ ಪಿಯೋಟ್ ಅಂತ. ಗೊತ್ತಾಗ್ತಾ ಇದೆ. ಪಾರ್ಟಿ ಅಂತೂ ಸೂಪರ್ ಆಗಿತ್ತು. ಇನ್ನೊಂದಿನ ಮತ್ತೆ ಸೇರೋಣ. ಓಕೆ, ಆದ್ರೆ ನಿನ್ ಫ್ರೆಂಡ್ನ ಮಾತ್ರ ಕರಿಬೇಡ. ಯಾಕೆ? ಯಾಕಂದ್ರೆ ಅವಾಗಿಂದ ಬಾ ಬಾ ಮನೆಗೆ ಹೋಗೋಣ ಅಂತ ತಲೆ ತಿಂತಿರ್ತಾನಲ್ಲ, ಅದಕ್ಕೆ. ಯಾಕೋ ಸಂದೀಪ ಮಗ, ಮಚ್ಚ ಅವ್ರ ಅಪ್ಪ ಅಮ್ಮ ಬರ್ತಿದ್ರೆ ಪಾರ ಹೋಗೋದ. ಬಾ ಮಗ, ಓಡು ಮಗ. ಕಲ್ಲ ಹೌದೌದು, ನಾವು ಪಾರ್ಟಿ ಮಾಡ್ಬೇಕಾದ್ರೆ ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ಚಾನ್ಸೇ ಇಲ್ಲ. ಸುಳ್ಳು ಹೇಳ್ತಿದ್ದಾನೆ ಮಚ್ಚ. ನೀ ಕುಡಿ ಕುಡಿ. ಮೇಷ್ಟ್ರ ಮುಖನ ನೋಡಕ್ಕಾಗ್ತಿಲ್ಲ. ಅವ್ರ ಪಾಡಿಗೆ ಅವ್ರಿದ್ರು. ಈ ದೀಪನೇ ಅವ್ರ ದಾರಿ ತಪ್ಪಿಸಿದ್ದು. ಈಗ ಮತ್ತೆ ನೀನು ಅವಳ ಪರವಾಗಿ ಮಾತಾಡ್ತಿದ್ಯಲ್ಲ, ಏನಾಗಿದೆ ಅಣ್ಣ ನಿನ್ಗೆ? ನನ್ನ ಮಗಳು ಶತ್ರುಗಳಿಗೂ ಒಳ್ಳೇದಾಗಲಿ ಅಂತ ಬಯಸೋಳು, ಅಂಥದ್ರಲ್ಲಿ ಮೇಷ್ಟ್ರ ಪ್ರೀತಿ ಹಾಳಾಗ್ಲಿ ಅಂತ ಬಯಸ್ತಾಳ? ಅವ್ರ ಮನೆಯವ್ರ ಮುಂದೆ ನಮ್ಮ ಮರ್ಯಾದೆ ಹೋಗ್ಲಿ ಅಂತ ಮಾಡಿದ್ದಲ್ಲ. ಪಾಪ ಅವಳು ಅನ್ಕೊಂಡಿದ್ದೆ ಏನೋ, ಅದಾಗಿದ್ದೆ ಏನೋ. ಅಕಸ್ಮಾತ್ ದೊಡ್ಡ ಮನೆಯವರು ಮೇಷ್ಟ್ರ ಪ್ರೀತಿನ ಒಪ್ಕೊಂಡಿದ್ದಿದ್ರೆ ನೀನು ಇದೇ ಬಾಯಿಂದ ಹೊಗಳ್ತಿರ್ಲಿಲ್ವಾ?
ಚಪ್ಪಾಳೆ ತಡ್ತಿರ್ಲಿಲ್ವಾ? ಅಲ್ಲ ಅಣ್ಣ, ಅವಳು ಎಷ್ಟೇ ತಪ್ಪು ಮಾಡಿದ್ರು ಅವಳನ್ನ ಮಾತ್ರ ನೀನ್ ಬಿಟ್ಕೊಡಲ್ಲ ಅಲ್ಲ. ಎಷ್ಟೇ ಆದ್ರೂ ನಿನ್ ಮುದ್ದಿನ ಮಗಳಲ್ವಾ. ಪೊಲೀಸಪ್ಪ ಅಂತ ನೈಸಾಗಿ ಬೆಣ್ಣೆ ಹಚ್ಚೋ ತರ ಮಾತಾಡಿ ಒಳ್ಳೆವಳು ಅನ್ನೋ ಸೀಲ್ನ ಒತ್ತಿಸ್ಕೊಂಡ್ಬಿಟ್ಟಿದ್ದಾಳೆ. ನೋಡೆ, ನನ್ನ ಮಗಳು ಏನು ಅಂತ ಹೆತ್ತವರಾದ ನಮಗ್ ಗೊತ್ತಿದೆ. ನಿಮ್ಮಣ್ಣ ಹೇಳ್ದಾಗೆ ನನ್ನ ಮಗಳು ಯಾವ ತಪ್ಪು ಮಾಡಲ್ಲ. ಏನೋ ಅರ್ಚನನ ವಿಷಯದಲ್ಲಿ ಸ್ವಲ್ಪ ದುಡುಕಿದಾಳೆ ಅಷ್ಟೆ. ಅಲ್ಲಿ ದೀಪಿಗೆ ಎಷ್ಟು ನೋವಾಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ರಾಹುಲ್ಗಾಗಿದೆ. ಇಲ್ಲಿ ಬಂದು ರಾಹುಲ್ಗೆ ಸಮಾಧಾನ ಹೇಳದ್ಬಿಟ್ಟು ದೀಪ ಮಾಡಿ ಸರಿ ಇಲ್ಲ ಅಂತ ವಾದ ಮಾಡ್ತಾ ಇದೀಯ ನೀನು. ಆಯ್ತು ಬಿಡಿ ಅದ್ಕೆ, ಅಣ್ಣನ ಜೊತೆ ಸೇರ್ಕೊಂಡು ನೀವು ನನ್ನನ್ನು ಬೈಯೋ ಹಂಗಾಯ್ತು. ಇನ್ಮೇಲೆ ನಿಮ್ ಮುದ್ದಿನ ಮಗಳು ದೀಪ ಏನೇ ತಪ್ಪು ಮಾಡಿದ್ರು ನಾನು ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀನಿ. ಆಗಿರೋ ಘಟನೆಯಿಂದ ನೀವು ಬೇಜಾರು ಮಾಡ್ಕೋಬೇಡಿ ಮೇಷ್ಟ್ರೆ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಒಟ್ಟಿನಲ್ಲಿ ನೀವಿಬ್ಬರು ಒಂದಾಗಬೇಕು ಅಷ್ಟೇ ನಮ್ಮ ಆಸೆ. ಇನ್ನು ಎಲ್ಲಿಂದ ಒಂದಾಗೋದು ಸರ್? ಪ್ರೀತಿ ಅನ್ನೋ ವಿಷಯದಲ್ಲಿ ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ನನ್ನಿಂದಾಗಿ ನೀವೆಲ್ಲರೂ ತಲೆ ತಗ್ಸೋ ಹಾಗಾಯ್ತು. ನಮ್ಮ ಪ್ರೀತಿಯಿಂದ ನಿಮ್ಮ ಸಂಬಂಧದ ಮೇಲೆ ಕೆಟ್ಟ ಪರಿಣಾಮ ಬೀಳೋ ಹಾಗಾಯ್ತು. ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿ ನಾನೇ ಕಾರಣ. ಅದು ದಯವಿಟ್ಟು ನನ್ನ ಕ್ಷಮಿಸಿ. ನೀನ್ಯಾಕಪ್ಪ ಕ್ಷಮೆ ಕೇಳ್ತೀಯ? ನೀನೇನು ತಪ್ಪು ಮಾಡಿಲ್ಲ. ಸಮಯ ಸಂದರ್ಭ ನೀನು ಪರವಾಗಿಲ್ಲ ಅಷ್ಟೆ. ಇವತ್ತು ನನ್ನ ಮಗಳು ನಿನ್ನ ಆ ಮನೆಗೆ ಕರೆಸ್ಕೊಂಡಿದ್ದಾಳೆ ಅಂದರೆ ಒಂದೊಂದು ದಿವಸ ಒಪ್ಪೋ ಥರನೂ ಆಗಬಹುದು. ದೀಪ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಮ್ಮ. ಕಳೆದೋಗಿರೋ ಪ್ರೀತಿನ ಮತ್ತೆ ಸಿಗೋ ಹಾಗೆ ಮಾಡಿದ್ಲು. ಆದರೆ ನಮ್ಮಿಬ್ಬರನ್ನ ಒಂದು ಮಾಡೋ ಬರದಲ್ಲಿ ಸ್ವಲ್ಪ ಎಡವುದ್ಲು ಅನ್ನೋದು ಬಿಟ್ರೆ ಅವಳದ್ದು ಬೇರೆ ಯಾವ ತಪ್ಪು ಇಲ್ಲ. ಹಾಗೆ ನೋಡಿದ್ರೆ ಅವಳಷ್ಟು ಒಳ್ಳೆ ಮನಸ್ಸು ಯಾರಿಗಿದೆ ಹೇಳಿ? ನಾನು ಹೀಗೆ ಅಂತೀನಂತ ನೀವು ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ನಿಮ್ಮ ಬೀಗರಿಗೆ ಒಳ್ಳೇದಾದು ಕೆಟ್ಟದ್ದೇ ಅದು ಅಂತ ತಾಳ್ಮೆಯಿಂದ ನೋಡೋ ಅಭ್ಯಾಸನೇ ಇಲ್ಲ. ನಾನು ತಪ್ಪು ಮಾಡ್ತಾ ಇದ್ರು ಎಲ್ಲರೂ ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿದ್ದಾರೆ. ಎಲ್ಲರೂ ನನ್ನನ್ನು ಕೆಟ್ಟವನ ಹಾಗೆ ನೋಡ್ತಾ ಇದ್ದಾರೆ. ಅಚ್ಚನನ್ನ ಪ್ರೀತಿಸಿದ ಹುಡುಗ ನಾನೇ ಅಂತ ಗೊತ್ತಿಲ್ಲದೆ ಇದ್ದಾಗ ಚಿರೋರು ನನ್ನ ಜೊತೆಗೆ ಚೆನ್ನಾಗೇ ಇದ್ರು. ಆದರೆ ಅವ್ರನ್ನ ಪ್ರೀತಿಸಿದ ಹುಡುಗ ನಾನೇ ಅಂತ ಗೊತ್ತಾದ್ಮೇಲೆ ಹೋದ ಜನ್ಮದ ವೈರಿ ಹಾಗೆ ನಡೆಸ್ಕೊಂಡ್ರು. ಇದಕ್ಕೆಲ್ಲ ಕಾರಣ ಅವ್ರು ನನ್ನ ಕೆಟ್ಟವರು ಅಂತಾನೆ ನೋಡ್ತಾ ಇರೋದು. ಅರ್ಚನನ ಮರೆತು ಹೇಗೋ ನಿಮ್ಮಲ್ಲಿ ಒಬ್ಬ ಆಗಿ ತುಂಬಾ ಖುಷಿಯಾಗಿತ್ತು. ಆದರೆ ಆ ಖುಷಿಗೆ ಯಾರು ಕೆಟ್ಕೊಂಡು ಬಿತ್ತೋ ಏನೋ, ನಮ್ಮ ಸಂತೋಷ ಎಲ್ಲ ಮಣ್ಪಾಲಾಗೋಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.